ಹೇ ಗೈಸ್ ವೆಲ್ಕಮ್. ಇವತ್ತು ನಮ್ಮ ಅಕ್ಕ ಒಂದು ರೆಸಿಪಿ ಮಾಡ್ತೀನಿ ಅಂದ್ರು, ಅದಕ್ಕೆ ಮೆಟೀರಿಯಲ್ಸ್ ತಂದಿದ್ದೀನಿ. ಅದು ಮಳೆಯಲ್ಲಿ ನೆನ್ಕೊಂಡೋಗಿ ಮತ್ತೆ ತೊಗೊಂಡು ಬಂದರೆ ಬೈತಾ ಇದ್ದಾರೆ ಜಾಸ್ತಿ ತಂದಿದ್ಯಾ ಅಂತ. ಮತ್ತೆ ಕೆಲಸ ಕೊಟ್ಟಿದ್ದಾರೆ. ಬನ್ನಿ ಈರುಳ್ಳಿ ಕಟ್ ಮಾಡೋಕೆ. ಆಮೇಲೆ ನೆಕ್ಸ್ಟು ಟೊಮೆಟೊ ತೊಗೋಬೇಕು. ಇವಾಗ ನೋಡಿ ಆಯಿತಾ, ನೋಡಿ ನೋಡಿ ಅನ್ಬಾಕ್ಸಿಂಗ್ ಕ್ವೀನ್ ನೋಡಿ ನೋಡಿ ನೋಡಿ. ಈ ತೋರಿಸ್ಬಿಟ್ಟು ಹಾಕಮ್ಮ ಆಡಿಯನ್ಸಿಗೆ. ಬೆಳ್ಳಗಿರೋ ಮ್ಯಾಗಿ ಕರ್ರಗಾಗುತ್ತೆ. ಆ ಬಾಣಲಿ ಒಳಗೆ ಹಾಕಿರೋನೇ ಸ್ಮ್ಯಾಶ್ ಮಾಡ್ಬೋದಾಗಿತ್ತಾ? ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಹಾಂ, ಎಣ್ಣೆ ಹಾಕಿದ್ಯಾ? ಓ ಮೈ ಗಾಡ್ ಗೈಸ್, ನಿಮಗೆ ಎಣ್ಣೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಬಿಕಾಸ್ ಎಣ್ಣೆ ಟ್ರಾನ್ಸ್ಪರೆಂಟ್ ಇರುತ್ತೆ ಮಾರ್ರೆ. ಎಣ್ಣೆಗೆ ಸಾಸಿವೆ ಹಾಕ್ತಾರಲ್ಲ ಹಂಗೆ ಹಾಕ್ತಾರ ನಮ್ಮಕ್ಕ. ವಾವ್, ಅಷ್ಟು ದೊಡ್ಡ ಮ್ಯಾಗಿಲಿ ಇಷ್ಟ ಪುಡಿ ಹಾಕ್ತಾ ಇದ್ದಾರೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಪಾರ್ಟ್ ತೋರಿಸ್ತೀನಿ, ವೇಟ್ ಮಾಡಿ ಗೈಸ್. ನಮ್ಮಕ್ಕ ಸೀಸ್ಬಿಟ್ರು ನೋಡಿ, ಅಲ್ಲಿ ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಆಗ್ತಿದೆ ಅಂದರೆ ಸೀದೋಗೋದೆ ತಾನೇ ಗೈಸ್? ರೋಸ್ಟ್ ಆಗೋದು ಅಂತಾರೆ. ಇಲ್ಲ ಗೈಸ್, ಸೀದೋಗೋದು ಅಂತಾರೆ. ಬನ್ನಿ ನಾವು ಅಲ್ಲಿ ಕುತ್ಕೊಂಡು ಸಾಂಗ್ ಎಂಜಾಯ್ ಮಾಡೋಣ ಗೈಸ್. ಈಗ ಒಂದು ಮ್ಯಾಗಿ ಮಸಾಲ ಹಾಕಬೇಕು, ಒಂದು ಬಾಣಲಿ ಅಂದರೆ ಒಂದು ತಪ್ಪಲೆಗೆ, ಹಾಂ ಒಂದು ಬೌಲಿಗೆ. ನಮ್ಮ ಕಡೆ ಅದನ್ನ ತಪ್ಪಲೆ ಅಂತಾರಪ್ಪ, ಬೌಲ್ ಅಂತ. ನೋಡಿ ಗೈಸ್, ಮಾಡರ್ನ್ ಹುಡುಗಿ ಬೋಲ್ ಅಂತಾರೆ, ಬೋಲ್. ಹಾಕರು ನೋಡಿ, ಹಾಕ್ಬಿಟ್ರು. ಆಮೇಲೆ ಚಿಲ್ಲಿ ಪೌಡರ್ ಹಾಕಿನ ಖಾರ ಇರಬೇಕು ನೋಡಿ ಗೈಸ್. ಖಾರ ಇರಬೇಕು ಅಂತ ಅಂದ್ಬಿಟ್ಟು ಸಾಕು ಅಂತ ಇಷ್ಟ ಹಾಕೋರೆ. ಇದು ಸಾಲ್ಟ್ ಗೈಸ್. ಅದಾದ್ಮೇಲೆ ಇಲ್ಲ ಕೋರಿಯಾಂಡರ್ ಪೌಡರ್. ಬೀಳ್ತೈತೆ ಅದು, ಬೀಳ್ತೈತೆ. ಗೈಸ್ ಸಾಕು ನೋಡಿ. ಆಪಲ್ ನೋಡಿ ಗೈಸ್, ಒಂಚೂರೇ ಚೂರು ಹಾಕಬೇಕು ಆಯಿತಾ. ಈಗ ಒಂದು ಸ್ಪೂನ್ ತಗೊಂಡು ಅದರಲ್ಲಿ ಮಿಕ್ಸಿಂಗ್ ಮಾಡಬೇಕು. ನೆಕ್ಸ್ಟ್ ನಾವು ಇದಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡು ಏನು ಮಾಡಬೇಕು ನೋಡಿ, ಇದು ರೋಸ್ಟ್ ಆಗಿದೆಯಲ್ಲ, ಇದನ್ನು ಇದ್ರೊಳಗೆ ಹಾಕಬೇಕು. ಟ್ರಾನ್ಸ್ಫರ್ ಮಾಡಿ ನೋಡಿ, ಈ ಥರ ಹಾಕಬೇಕು. ಈಗ ಆ ಕುರ್ಕುರೆನ ನೀಟಾಗಿ ಬಿಚ್ಚಬೇಕು ನೋಡಿ ಗೈಸ್. ಇವಾಗ ಅದರಲ್ಲಿರೋ ಎಲ್ಲ ಕುರ್ಕುರೆ ಇದ್ರೊಳಗೆ ಹೋಯ್ತು. ಸೈಕಾಗಿದೆ ಅಲ್ಲ? ಹಾಂ ನೋಡಿ, ಈ ಥರ ಓಪನ್ ಮಾಡ್ಕೋಬೇಕು. ಅದು ತೂತು ಮಾಡಿರ್ತೀರಾ ಅದರಲ್ಲಿ. ಅದು ನೀವು ನೀಟಾಗಿ ಹೊಡೆದಿಲ್ಲ ಅಂತಂದರೆ ಕೈಯಲ್ಲೂ ಮಾಡ್ಕೋಬೋದು. ಇವಾಗ ಹಂಗೆ ಹಾಕಿ ಅದರೊಳಗಡೆ ಮತ್ತೆ ಮಿಕ್ಸಿಂಗ್ ಮಾಡಬೇಕಾ? ಹ್ಞೂ ಗೈಸ್, ಇಲ್ಲಿ ಇದನ್ನು ಮಾಡಿದ್ದೀವಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ನೀವು ಕಟ್ ಮಾಡಿರೋ ಚಾಕಿದೆಯಲ್ಲ, ಅದರಲ್ಲಿ ಹಿಂಗೆ ಹಾಕೋಬೇಕು ಫುಲ್ ಎಲ್ಲ. ಒಂದು ಟೊಮೊಟೊ, ಒಂದು ಈರುಳ್ಳಿ ಆಯಿತಾ ಹಾಕ್ಬಿಟ್ಟು ಇವಾಗ ಮಾಡಬೇಕು. ರೆಸಿಪಿ ರೆಡಿ. ಘಮ ಅಂತ ಅನ್ನಲ್ಲ, ಅದು ಟೇಸ್ಟಿ ಇರುತ್ತೆ. ಘಮ ಅನ್ನಲ್ಲ ಅದು. ಮಸಾಲೆ ಕಮ್ಮಿ ಆಯಿತು ಅನಿಸುತ್ತೆ. ಅಲ್ವಾ ಗೈಸ್? ಓಕೆ, ಈಗ ಒಂದು ಪ್ಲೇಟ್ ಅದ್ರ ಮೇಲೆ ಇಕ್ಕಿ ಘಮ ಸೆಕಿ ಮಾಡಬೇಕು. ನಮ್ಮ ಅಕ್ಕನ ಮೂತಿ ನೋಡಿ, ಸೈಕಾಗಿದೆ ಅಲ್ಲ. ಒಂದು ನಿಂಬೆ ಹಣ್ಣು ಕಟ್ ಮಾಡ್ಕೊಬೇಕು. ಈಗ ಅದು ಮಿಕ್ಸ್ ಮಾಡಿದ್ದೀವಲ್ಲ ಅದರೊಳಗೆ ಹಾಕೋಬೇಕು.
ಬರೀ ಅರ್ಧ ನಿಂಬೆಹಣ್ಣು ಸಾಕ ಇನ್ನೊಂದು ಹಾಕೋಬೇಕಾ? ಸಾಕು. ಅರ್ಧ ನಿಂಬೆಹಣ್ಣು ಗೈಸ್. ಈಗ ನಮ್ಮ ಅಕ್ಕ ಇದನ್ನ ನಿಂಬೆಹಣ್ಣು ಕಟ್ ಮಾಡೋಕೆ ಕೈ ಕಟ್ ಮಾಡ್ಕೊತಿದ್ರು. ನಾನು ಎಕ್ಸ್ಪರ್ಟ್ ಕಟ್ ಮಾಡ್ಕೊಟ್ಟೆ ಗೊತ್ತಾ ನಿಮಗೆ. ಮತ್ತೆ ನಮ್ಮ ಅಕ್ಕ ಮಿಕ್ಸ್ ಮಾಡಿರಲ್ಲ, ಆ ಥರ ಮಿಕ್ಸ್ ಮಾಡ್ಕೋಬೇಕು, ತಿನ್ಕೊಂಬಿಡ್ಬೇಕು. ಓಕೆ, ತಿನ್ನುವ ಸಮಯ. ಇದು ಹಿಂಗೆ ಎತ್ಕೊಬೇಕು. ತಿಂತಾಂಬೆ, ತಿನ್ನಿ ಗೈಸ್ ನೀವು. ನಾನು ತಿಂದ್ಬಿಟ್ಟು ಹೇಳ್ತೀನಿ ನೋಡಿ ಟೇಸ್ಟ್. ಸಕ್ಕತ್ತಾಗಿದೆ ಗೈಸ್, ಸೂಪರ್. ನೀವು ಟ್ರೈ ಮಾಡಿ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ನಾನೆಲ್ಲ ರೆಸಿಪಿ ಹೇಳಿದ್ದೀನಲ್ಲ, ಅದೇ ಥರ ನೀಟಾಗಿ ಮಾಡ್ಕೊಳ್ಳಿ. ನಾನಿವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.